ಮುಡಾ ಸೈಟ್ ವಾಪಸ್ ಆಯ್ತು. ಹಾಗಿದ್ರೆ ಮುಂದೇನು? ಕಾನೂನು ಸಂಘರ್ಷ ತಡೆಯೋದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ? ಇಡಿ ದಾಖಲಿಸಿದಂತಹ ಇಸಿಐಆರ್ ತಡೆಗೆ ಸಿಎಂ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಇದನ್ನ ಇಡಿ ಅಧಿಕಾರಿಗಳು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. ಇದನ್ನ ಯಾವ ರೀತಿಯಾಗಿ ತಡಿಬೇಕು ಅನ್ನುವಂತಹ ಪ್ರಯತ್ನವನ್ನ ಮತ್ತೊಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಹಾಗಿದ್ರೆ ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ? ಕಾನೂನು ತಜ್ಞರ ಜೊತೆಗೆ ಸಿಎಂ ನಿರಂತರ ಸಂಪರ್ಕವನ್ನ ಹೊಂದಿದ್ದಾರೆ. ಹೈಕೋರ್ಟ್ ಬದಲು ಸುಪ್ರೀಂ ಕೋರ್ಟ್ ನಲ್ಲೇ ಅರ್ಜಿ ಹಾಕೋದಕ್ಕೆ ನೋಡ್ತಾ ಇದ್ದಾರೆ. ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಸಿಬಲ್ ಸೂಚನೆಯಂತೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಬಟ್ ಈಗ ಸಿದ್ದರಾಮಯ್ಯನವರು ಸದ್ಯಕ್ಕೆ ಈ ಒಂದು ಕೇಸ್ನಿಂದ ಹೊರಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಮ್ಮ ಪತಿಗೆ ಆಗ್ತಾ ಇದ್ದಂತಹ ಮುಜುಗರವನ್ನ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯನವರ ಪತ್ನಿಯವರು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಈಗ ತನಿಖೆಯ ಉರುಳು ಸಿದ್ದರಾಮಯ್ಯನವರ ಸುತ್ತಕೊಂಡಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ನಾನು ಡಿನೋಟಿಫೈ ಮಾಡಿಲ್ಲ, ಮನಿ ಲಾಂಡ್ರಿಂಗ್ ಆಗಿಲ್ಲ, ಹೇಗೆ ಅವರು PMLA ಆಕ್ಟ್ ಅಡಿ ಇಲ್ಲಿ ಕೇಸನ್ನ ದಾಖಲಿಸ್ತಾರೆ, ಕಾನೂನು ರೀತಿ ಏನೇನ್ ಮಾಡ್ಬೇಕೋ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇಡಿ ಕೇಸ್ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ನನ್ನ ಪ್ರಕಾರ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆಯ ವಿಚಾರ ಬರೋದಿಲ್ಲ. ಈಗಾಗಲೇ ಪತ್ರ ಬರೆದಿಲ್ಲ, ನನ್ನ ಪಾತ್ರವೂ ಕೂಡ ಇದರಲ್ಲಿ ಇಲ್ಲ. ಆದ್ರೂ ಕೂಡ ಇಡಿಗೆ ದೂರನ್ನ ಕೊಟ್ಟಿದ್ದಾರೆ. ಏನೇನ್ ಮಾಡ್ತಾರೋ ಮಾಡ್ಲಿ, ಕಾನೂನು ಇದೆ, ಕಾನೂನಿನ ಮೂಲಕ ನಾನು ಹೋರಾಟ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಹಿಂಜರಿಯುವ ಪ್ರಶ್ನೆಯೇ ಇಲ್ಲ, ಕಾನೂನು ಮೊರೆ ಹೋಗ್ತೀನಿ ಅನ್ನುವ ವಿಚಾರವನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗ ಇರುವಂತಹ ಪ್ರಶ್ನೆ ಕೂಡ ಹೌದು, ಯಾಕಂದ್ರೆ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡಿ ಕೂಡ ನೋಟಿಸ್ ಕೊಟ್ಟು ಅವರ ವಿಚಾರಣೆಗೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಬಟ್ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಈಗ ಇದಕ್ಕೆ ತಡೆಯನ್ನ ತರುವಂತಹ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡುವ ಚಿಂತನೆಯಲ್ಲಿದ್ದಾರೆ. ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ. ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ. ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ದಾರೆ. ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? What is my role? There is no role of me. ಅಲ್ವಾ? ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿದೆ? ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ನಾನೇನ ಡಿನೋಟಿಫೈ ಮಾಡಿದ್ದೀನ? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ವ್ಯತ್ಯಾಸ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಇನ್ನೊಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಈಗ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಈಗಾಗಲೇ ಲೋಕಾಯುಕ್ತದಲ್ಲಿ FIR ಆಯಿತು, ಆ ನಂತರ ಇಡಿ ಕೂಡ ECIR ಅನ್ನ ದಾಖಲಿಸಿದೆ. ಎರಡೆರಡು ECIR ಅನ್ನ ದಾಖಲಿಸಿದೆ. ಸೇಮ್ FIR ಗೆ ಸಮಾನಾದದ್ದೇ ಪ್ರಕರಣ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ECIR ಅಲ್ಲಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರೇ ಕೇಳುವ ಹಾಗೆ ಅವರೇ ಹೇಳ್ತಾರೆ, ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಈಗ ಇಲ್ಲಿ ಕೇಸ್ ದಾಖಲಿಸೋದಕ್ಕೆ ನಾನೇನು ಅಕ್ರಮ ಹಣ ವರ್ಗಾವಣೆ ಮಾಡಿದ್ದೀನಾ, ಇದ್ರಲ್ಲಿ ನಂದು ಸೈನ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜನರಿಗೆ ಅರ್ಥ ಆಗುವ ಹಾಗೆ ಸರ್, ಈಗ ಇದು PMLA ಆಕ್ಟ್ ಅಡಿ ಬರುತ್ತಾ? ಇಡಿ ಇಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ, ಹೇಗೆ ಅಂತ? ನೋಡಿ, ಎನಿ ಪರ್ಸನ್ ಕ್ಯಾನ್ ಮೂವ್ ಲಾ ಇನ್ ಟು ಮೋಷನ್. ಯಾವುದೋ ಒಂದು ಅಪರಾಧ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಅಂಡರ್ ಸೆಕ್ಷನ್ 154 CRPC ಅಡಿಯಲ್ಲಿ ಕಾನೂನನ್ನ ಮೂವ್ ಮಾಡ್ಲಿಕ್ಕೆ ಅವಕಾಶ ಕಾನೂನು ಅಡಿಯಲ್ಲಿ ಇದೆ. ಆದ್ರೆ ಅದು ಏನು ದೂರ ಆರೋಪವನ್ನು ಹೊರಿಸಿದ್ದಾರೆ ಆ ಅಫೆನ್ಸ್ಗಳು ಅಟ್ರಾಕ್ಟ್ ಆಗುತ್ತವಾ ಇಲ್ವಾ, ಪರ್ಟಿಕ್ಯುಲರ್ ಆಗಿ ಅಫೆನ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪರಾಧವನ್ನ ವ್ಯಕ್ತಿ ಮಾಡಿದಾನ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಹಾಗೆ ನಾನು ಹೇಳುವಂಥದ್ದು, ಈಗ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ಇಲ್ಲಿ ಹಣ ವ್ಯವಹಾರ ಎಲ್ಲಿ ನಡೆದಿದೆ? ಹಣದ ವ್ಯವಹಾರ ಇಲ್ಲಿ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಭಾವಮೈದ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಅಂತ ಆರೋಪ. ಡಿನೋಟಿಫಿಕೇಶನ್ ಮಾಡಿರ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಆರೋಪ. ಮತ್ತು ಅದು
ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ ಅಂತಕ್ಕಂಥದ್ದು 2-3ನೇ ಆರೋಪ. ಹ್ಮ್ 3 ಆರೋಪಗಳು ಸಹ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದಾಗ್ಲಿ, ಹಣ ವ್ಯವಹಾರ ವಹಿವಾಟು ನಡೆದಿರ್ತಕ್ಕಂಥದ್ದಾಗ್ಲಿ ಎಲ್ಲೂ ಇಲ್ಲ. ಹ್ಮ್ ಸೊ ಹಾಗಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಯಾವುದೋ ಒಂದು ಕೇಸ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇದು ಹೈಪ್ ಆಗ್ತಾ ಇದೆಯಲ್ಲ. ಅನೇಕ ಸಂದರ್ಭದಲ್ಲಿ ಮುಖಾಂತರ ಮತ್ತು ಜನಸಾಮಾನ್ಯರ ಮುಖಾಂತರ ರಾಜಕಾರಣಿಗಳು ಮತ್ತು ಫಿಲ್ಮ್ ಆಕ್ಟರ್ಗಳಾದ್ರೆ ವಿಐಪಿಗಳಾದ್ರೆ ಏನೋ ಒಂದು ಸಹಜವಾಗಿ ಅದು ಹೈಪ್ ಆಗ್ತಾ ಇರ್ತದೆ. ಸೊ ಆ ಕಾರಣಕ್ಕಾಗಿ ಅದನ್ನ ಹೈಪ್ ತಪ್ಪಿಸ್ಕೊಳ್ಳುವಂತ ದೃಷ್ಟಿಯಿಂದ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿರ್ಬೋದು. ಬಟ್ ಮನಿ ಲಾಂಡ್ರಿಂಗ್ ಆಕ್ಟ್ಸ್ ಅಲ್ಲಿ ಈ ಕೇಸು ಅಟ್ರಾಕ್ಟ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಎರಡನೇದು, ಇನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇಲ್ಲ, ಇವರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ದೇರ್ ಇಸ್ ನೋ ಇಂಡಿಪೆಂಡೆಂಟ್ ಓವರ್ ಟ್ಯಾಕ್ಸ್. ಅವರು ಇಂಡಿಪೆಂಡೆಂಟ್ ವಿರುದ್ಧ ಇಂಥದೇ ಆರೋಪ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲ. IP ಸೈಡ್ ಅಲ್ಲಿ ಇವ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥವ್ರು ಪ್ರಭಾವವನ್ನು ಬಳಸಿದ್ದಾರೆ ಈ ಸೈಟ್ಗಳು ತಗೊಳ್ಳೋದಕ್ಕೆ ಅಂತಕ್ಕಂಥ ಒಂದು 120B ಅಡಿಯಲ್ಲಿ ಇವರ ಮೇಲಿನ ಆರೋಪವನ್ನು ಹೊರಡಿಸಿದ್ದಾರೆ. ಸೊ ಅದು 120B ಅಡಿಯಲ್ಲಿ ಒಳಸಂಚು ನಡೆಸಿದಾರ ಇಲ್ಲ, ಈ ಸೈಟ್ಗಳು ಅವ್ರು ಹೆಂಗಸರಿಗೆ ಕೊಡುವಂತ ಸಂದರ್ಭದಲ್ಲಿ ಇವರು ಪ್ರಭಾವ ಬಳಸಿದಾರ, ಅದು ಒಳಸಂಚು ಮಾಡಿದಾರ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಇವ್ರ ಮೇಲೆ ಇರ್ತಕ್ಕಂಥ 120B IP ಸೈಡ್ ಅಲ್ಲಿ ಮಾತ್ರ ಆರೋಪ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಇವರು ಒಳಸಂಚು ಮಾಡಿದಾರೆ ಇರ್ತಕ್ಕಂಥದ್ದು ಪ್ರೂವ್ ಮಾಡ್ಬೇಕಾಗ್ತದೆ. ಒಳಸಂಚು ಅಂದ್ರೆ ದೇರ್ ಮಸ್ಟ್ ಬಿ ಅನ್ ಅಗ್ರಿಮೆಂಟ್ ಇನ್ ಬಿಟ್ವೀನ್ 2 ಪಾರ್ಟೀಸ್. ಅದನ್ನ ಪ್ರೂವ್ ಮಾಡುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದಾವೆ. ಸೊ ಹಾಗಾಗಿ ನನ್ನ ಪ್ರಕಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸ್ಪಷ್ಟವಾದ ಆರೋಪಗಳು ಎಲ್ಲೂ ಸಹ ಕಾಣಿಸ್ತಾ ಇಲ್ಲ. ಮತ್ತು ಇವರು ಆ ಭಾಗದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದಕ್ಕೆ ಎಲ್ಲೂ ಸಹ ಮೆಟೀರಿಯಲ್ಸ್ ಇಲ್ಲ. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ ನಡೀಲಿ ಅಂತಕ್ಕಂಥ ಒಂದು ಆರೋಪ ಬಂದಿದೆ. ಸತ್ಯಾಸತ್ಯತೆಯನ್ನ ಕಂಡುಹಿಡಿಯುವುದಕ್ಕೆ ಅದು ನಿಜವಾಗ್ಲೂ ಇದೆಯಾ ಇಲ್ಲ ಅಂತಕ್ಕಂಥದ್ದು ಇಟ್ಸ್ ರಿಕ್ವೈರ್ಡ್ ಟು ಬಿ ರೆಕಾರ್ಡ್ ಇನ್ ದಿ ಸ್ಟೇಟ್ಮೆಂಟ್, ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕಾಗ್ತದೆ, ನೋಡ್ಬೇಕಾಗ್ತದೆ, ತನಿಖೆ ನಡಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೋರ್ಟ್ ಅಭಿಪ್ರಾಯಕ್ಕೆ ಬಂದಿರೋದ್ರಿಂದ ಅದನ್ನು ತನಿಖೆ ಮಾಡ್ಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಮಾಡಿದ್ದಾರೆ. ಹೊರತು ತನಿಖೆ ಆದ ಮೇಲೆ ಇವ್ರಿಗೆ ಪ್ರೂವ್ ಆಗುತ್ತೆ ಅಥವಾ ಆಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಸಾಕ್ಷಿಗಳ ಆಧಾರದ ಮೇಲೆನೆ ಕೊಡ್ಬೇಕಾಗ್ತದೆ ಹೊರತು ಸಾಕ್ಷಿಗಳು ಇಲ್ಲ ಅಂದಾಗ ಅದು ಬೀರುಪಟ್ಟುನ ಹಾಕ್ಬೋದಲ್ಲ. ತನಿಖೆ ಮಾಡ್ಬೇಕು. ತನಿಖೆ ಈಗ ತಪ್ಪೇನಿಲ್ಲ, ತನಿಖೆ ಮಾಡುವಂತದ್ರಲ್ಲಿ ತಪ್ಪೇನಿಲ್ಲ. ಸರ್, ಈಗ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಸರ್, ನಿಮ್ಮನ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಈಗ ECIR ಎರಡೆರಡು ಆಗಿರೋದ್ರಿಂದ ಅಲ್ಲೂ ಕೂಡ ತನಿಖೆ ನಡೆಯತ್ತಾ ಹೇಗೆ? ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಇನ್ನೊಂದು ಕಡೆ ಬಂದಿರೋ ಮಾಹಿತಿ ಪ್ರಕಾರ ಈಗಾಗಲೇ ಕಚೇರಿಗಳಾಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಅಥವಾ ಅವರ ಆಪ್ತರ ಮನೆ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಅಲ್ಲೆಲ್ಲ ಹೋಗಿ ನೋಟಿಸ್ ಅನ್ನು ಕೊಟ್ಟು, ಅಂದ್ರೆ ಒಂದ್ ಕಡೆ ರೇಡ್ ಮಾಡಿ ಕೂಡ ಪರಿಶೀಲನೆ ಮಾಡುವಂತಹ ತಯಾರಿಯನ್ನ ED ಮಾಡ್ಕೊಂಡಿದೆ ಅಂತ ಹೇಳಿ ಈ ಪ್ರೊಸೀಜರ್ಗಳು ನಡೆಯುವ ಚಾನ್ಸಸ್ ಇರುತ್ತಾ? ನೋಡಿ, KT ಥಾಮಸ್ ಜಡ್ಜ್ಮೆಂಟ್ ಇದು ಒಂದು TT ಆಂಟನಿ ಜಡ್ಜ್ಮೆಂಟ್ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಕೇರಳದಿಂದ ಹೋಗಿರ್ತಕ್ಕ ಒಂದು ಜಡ್ಜ್ಮೆಂಟ್ ಅಲ್ಲಿ ಒಂದೇ ಕಾಸ್ ಆಫ್ ಆಕ್ಷನ್, ಸೇಮ್ ಕಾಸ್ ಆಫ್ ಆಕ್ಷನ್, ಒಂದೇ ವಿಚಾರದ ಬಗ್ಗೆ ಎರಡೆರಡು FIR-ಗಳಾಗ್ತಕ್ಕಂಥದ್ದು, ಎರಡೆರಡು ತನಿಖೆಗಳು ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಈಗ ಸಹಜವಾಗಿ ಈಗ ಇತ್ತೀಚೆಗೆ ಕೇಸ್ಗಳು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಅನೇಕ ಕೇಸ್ಗಳು ಈ ಟೆಕ್ನಿಕಾಲಿಟೀಸ್ ಮೇಲೆನೆ ಕ್ವಾಶ್ ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಒಂದೇ ವಿಚಾರದ ಬಗ್ಗೆ ಒಂದೇ ಸೇಮ್ ಕಾಸ್ ಆಫ್ ಆಕ್ಷನ್ ಬಗ್ಗೆ ಎರಡೆರಡು FIR-ಗಳಾಗ್ತಕ್ಕಂಥದ್ದು, ಒಂದಕ್ಕಿಂತ ಹೆಚ್ಚು FIR-ಗಳು ಮಾಡ್ತಕ್ಕಂಥದ್ದು ಮತ್ತು ಆ ತನಿಖೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತನಿಖೆ ಹೇಳ್ಕೊಂಡೋದಾಗ ಅದರ ಒಂದು ವಸ್ತುಸ್ಥಿತಿನೇ ಬೇರೆ ಆಗ್ಬಿಡ್ತದೆ. ಒಂದೊಂದು ರೀತಿಯಲ್ಲಿ ತನಿಖೆ ಮಾಡಿದಾಗ ಅವರು ಒಂದು ರಿಪೋರ್ಟ್ ಕೊಡ್ಬೋದು, ಇವರೊಂದು ರಿಪೋರ್ಟ್ ಕೊಡ್ಬೋದು. ಈಗ CBI ಅವರೊಂದು ರಿಪೋರ್ಟ್ ಕೊಡ್ಬೋದು, CBIಗೆ ಮತ್ತು CIDಗೆ ಪೊಲೀಸ್ ಅವ್ರಿಗೆ ತನಿಖೆ ಮಾಡ್ಬೇಕು ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ತನಿಖೆ ಮಾಡೋದು. ವಾಲ್ಮೀಕಿ ಹಗರಣದಲ್ಲಿ ಅದೇ ರೀತಿ ಆಯ್ತಲ್ವಾ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಇಲ್ಲಿ SIT ಆಗಿರೋದು ED ಅಲ್ಲಿ, ಆ ನಂತರ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ED ಕಡೆಯಿಂದ ಆಯ್ತು, ಇಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಈ ತರ ಸೆನ್ಸೇಷನಲ್ ಕೇಸ್ಗಳಾಗಿದ್ದಾವೆ. 99% ಎಲ್ಲ ಕೇಸ್ಗಳು ಈ ಟೆಕ್ನಿಕಾಲಿಟೀಸ್ ಮೇಲೆ ಹೋಗಿದೆ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಆದೇಶಗಳನ್ನು ಹೊರಡಿಸ್ತಾರೆ, ಈ ರೀತಿ ತನಿಖೆಗಳನ್ನು ಮಾಡ್ತಾರೆ ನನಗೆ ಅರ್ಥ ಆಗಲ್ಲ. ಒಂದು ನನಗನಿಸ್ತದೆ ಈ ರೀತಿಯಾಗಿರ್ತಕ್ಕಂಥ ತನಿಖೆಗಳಿಗೆ ವಹಿಸೋದು ಅವರ ಅನುಕೂಲಕ್ಕಾಗಿ ಹೊರತು ಅಕ್ಯೂಸ್ಡ್ಗಳ ಅನುಕೂಲಕ್ಕಾಗಿ ವಿರುದ್ಧವಾಗಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ತನಿಖೆ ಮಾಡುವಂತ ಉದ್ದೇಶ ಇರಲ್ಲ. ತನಿಖೆ ಮಾಡುವಂತ ಒಂದು ತನಿಖೆ ಮಾಡಬೇಕು. ಆ ತನಿಖೆ ಮುಖಾಂತರ ಅವರು ಶಿಕ್ಷೆ ಒಳಪಡಿಸ್ಬೇಕು. ನಿಜವಾಗ್ಲೂ ಅವ್ರು ಅಪರಾಧ ಮಾಡಿದ್ರೆ ಆ ಒಂದು ತನಿಖೆ ಮುಖಾಂತರ ಶಿಕ್ಷೆಗೆ ಒಳಪಡಿಸುವಂಥದ್ದು ಸೂಕ್ತ. ಎರಡೆರಡು ಮೂರು ತನಿಖೆಗಳಿಗೆ ಆದೇಶಗಳು ಕೊಟ್ಬಿಟ್ಟು ಆಮೇಲೆ ಯಾವುದೂ ಇಲ್ದಂಗೆಲ್ಲ ಇಲ್ಲ ಟೆಕ್ನಿಕಾಲಿಸ್ ಮೇಲೆ ಎಲ್ಲ ಅಕ್ವಿಟಲ್ ಹೋಗುವಂತ ಸಾಧ್ಯತೆಗಳು ಸಂದರ್ಭಗಳು ಅನೇಕ ಕೇಸ್ಗಳಲ್ಲಿ ನಾವು ಕಾಣ್ತಾ ಇದ್ವಿ. ಸೊ ಹಾಗಾಗಿ ಈಗ ಇಲ್ಲೂ ಸಹ ಈ ರೀತಿಯಾಗಿರ್ತಕ್ಕ ತನಿಖೆ ಬೇರೆ ದಾರಿ ಹೇಳ್ಕೊಳ್ಳುವಂತ ಸಾಧ್ಯತೆಗಳು ಇದಾವೆ. ಹಾಗೆ ನನ್ಗೆ ಅನಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳ ಭಾಗಿ ಈ ಒಂದು ಆರೋಪಗಳಲ್ಲಿ ನನಗನಿಸಿದ ಮಟ್ಟಿಗೆ ಈಗ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮತ್ತು ಈಗ ಮೇಲ್ನೋಟಕ್ಕೆ ನನಗೆ ಕಂಡು ಬಂದದ ಇವ್ರು ಯಾವುದೇ ಕಾರಣಕ್ಕೂ ಸಹ ಯಾವುದು ನೇರವಾಗಿ ಭಾಗಿ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ 120 ಒಳಸಂಚು ಮಾಡಿರ್ತಾರೆ ಅಂತಕ್ಕಂಥದ್ದು
ಅಥವಾ ಪ್ರಚೋದನೆ ಮಾಡಿ ಅಥವಾ ಅವ್ರಿಗೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿರ್ಬೋದು ಅಂತಕ್ಕಂಥ ರೀತಿಯಲ್ಲಿ ತನಿಖೆ ಆಗಿ ಮಾಡಬೇಕು ಅಂತಕ್ಕಂಥದ್ರೆ ಆ ನಿಟ್ಟಿನಲ್ಲಿ ತನಿಖೆ ಆಗ್ಲಿ. ಸಿದ್ದರಾಮಯ್ಯನವರು ಯಾವ ರೀತಿ ಅವ್ರಿಗೆ ಸಹಕರಿಸಿದ್ದಾರೆ, ಯಾವ ರೀತಿಯಲ್ಲಿ ಇದನ್ನು ಶಿಕ್ಷೆಗೊಳಪಡ ಇದು ಆಸ್ತಿಯನ್ನ ಲಾಭ ಸರ್ಕಾರಕ್ಕೆ ನಷ್ಟ ಮಾಡುವಂತ ರೀತಿಯಲ್ಲಿ ಮಾಡಿದ್ದಾರೆ, ಯಾವ ರೀತಿ ಲಾಭ ಮಾಡ್ಕೊಳ್ಳೋ ಹೆಂಡತಿಯವ್ರಿಗೆ ಲಾಭ ಕೊಡ್ಲಿಕ್ಕೆ ಮಾಡಿದ್ದಾರೆ ಅಂತಕ್ಕಂಥ ಅವ್ರಿಗೆ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕು ಹೊರತು ಇನ್ಯಾವುದೋ ಅಫೆನ್ಸ್ಗಳಲ್ಲಿ ಕೆಲಸಕ್ಕೆ ಬರ್ದಿರ್ತಕ್ಕಂಥ ರಾಜಕೀಯ ಕಾರಣಗಳು ಇಟ್ಕೊಂಡು ಇಡೀ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡೋದು ಒಳ್ಳೆ ಬೆಳವಣಿಗೆ. ಈಗ ಮೂಡ ವಿಚಾರ ಶುರು ಆಗ್ತಾ ಇದ್ದಂತೆ ಎಲ್ಲಿ ಸಿಬಿಐ ಹಸ್ತಕ್ಷೇಪ ಮಾಡುತ್ತೆ ಅಂತ ಗೊತ್ತಾಯ್ತು ಸಿದ್ದರಾಮಯ್ಯನವರಿಗೆ. ಸೊ ಅನುಮತಿಯನ್ನ ರದ್ದು ಕೋರಿದ್ರು. ಅದೇ ರೀತಿಯಾಗಿ ಇಡಿ ಕೇಸ್ನಲ್ಲೂ ಕೂಡ ತಡೆಯನ್ನ ತರುವಂತಹ ಸಾಧ್ಯತೆಗಳಿದೆಯಾ? ಈಗ ಹೈಕೋರ್ಟ್ ಬದಲು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಏನಾದ್ರೂ ಬೇರೆ ಮಾರ್ಗಗಳೇನಾದ್ರೂ ಅನುಸರಿಸಬಹುದಾ ಈ ಕೇಸ್ನಲ್ಲಿ? ಬೇಕಾದಷ್ಟು ಮಾರ್ಗಗಳಿದಾವೆ. ಈ ಕಡೆ 482 ಅಲ್ಲಿ ಇದು ಮೂಡ ಕೇಸಲ್ಲೂ ಸಹ ಹೈಕೋರ್ಟ್ಗೆ ಸೆಕ್ಷನ್ 482 ಅವರು ಕೇಸನ್ನು ಹಾಕ್ಬೋದು. ಈ ಕಡೆ ಅದನ್ನು ಮೂಡ ಇದು ಯಾವುದು ಇವತ್ತು ಬೇರೆ ತನಿಖೆಗಳು ಒಳಪಡಿಸಿದ್ರೆ ಅದನ್ನು ಸಹ ಹೈಕೋರ್ಟ್ಗೆ 482 ಪಿಟಿಷನ್ ಹಾಕಿ ಕ್ವಶನ್ ಮತ್ತು ಸ್ಟೇಯನ್ನು ತಡೆಯಾಜ್ಞೆಯನ್ನು ತರುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಇವ್ರ ಇನ್ವಾಲ್ವ್ಮೆಂಟ್ ಇರ್ಬೇಕಾದ್ರೆ ಇಂಡಿಪೆಂಡೆಂಟ್ ವೋಟ್ ಟ್ಯಾಕ್ಸ್ ಇರ್ಬೇಕಲ್ಲ, ಇವ್ರ ಇನ್ವಾಲ್ವ್ಮೆಂಟ್ ಇರಬೇಕು. ಹಾಗಾಗಿ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಪೊಲೀಸ್ ಅವರು ತಗೊಂಡಿರ್ತಕ್ಕಂಥ ನಿರ್ಣಯಗಳ ವಿರುದ್ಧ FIR ಗಳ ವಿರುದ್ಧ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತರಬಹುದು ಮತ್ತು ಅದನ್ನು ಕ್ವಾಶ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೋಗುವಂತ ಸಾಧ್ಯತೆಗಳು ಇದಾವೆ. ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.